ದಲಿತ ಮಹಿಳೆಯ ಭೂಮಿಯಲ್ಲಿ ಐಪವರ್ ವಿದ್ಯುತ್ ಪ್ರಸರಣ ಗೋಪುರ ನಿರ್ಮಾಣ. ಕೆಪಿಟಿಸಿಎಲ್ ಅಧಿಕಾರಿಗಳು ಹೊಲದ ಮಾಲೀಕರಿಗೆ ಒಪ್ಪಂದದ ಹಣ ನೀಡದೆ ಸತಾಯಿಸುತ್ತಿದ್ದಾರೆಂದು ಹೊಲದ ಮಾಲೀಕರ ಆರೋಪ. ತೊಂಡಿಹಾಳ ಗ್ರಾಮದ ರೈತರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಬಸವರಾಜ್ ಮತ್ತು ಇತರರು ಈ ವಿಷಯವಾಗಿ ತಾಲೂಕು ಆಡಳಿತವು ಸೂಕ್ತ ಕ್ರಮ ವಹಿಸಬೇಕೆಂದು ನಮ್ಮ ಗರುಡ ನ್ಯೂಸ್ ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ. ಇದು ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ತೊಂಡಿಹಾಳ ಗ್ರಾಮದ ನೀಲವ್ವ ಬಸಪ್ಪ ಕಡದಳ್ಳಿ ಎಂಬುವವರು ಕೆಪಿಟಿಸಿಎಲ್ ಅಧಿಕಾರಿಗಳ ಮೇಲೆ ಮಾಡುತ್ತಿರುವ ನೇರ ಆರೋಪ. ನಮಸ್ತೆ. ನಮಸ್ತೆ ರೀ. ನಿಮ್ಮ ಹೆಸರು ಮೇಡಮ್? ನಮ್ಮ ಹೆಸರು ನೀಲಮ್ ರೀ. ನೀಲಮ್ ರೀ. ಯಾವ ಊರು? ತೊಂಡ್ಯಾಳ್ರಿ. ಯಾವ ಪಂಚಾಯತ್ ರೀ? ಕರ್ಮುಡಿ ರೀ. ಕರ್ಮುಡಿ. ನಮ್ಮ ಹೊಲ್ದಾಗ ಮೀಟಲ್ ಕೊಂಬ್ ಬಂದೈತಿ ರೀ. ನಮ್ಗೆ ಅನ್ಯಾಯ ಮಾಡ್ಯಾರ್ರಿ. ನಮ್ಮ ಹೊಲದಾಗ ಪೀಕ್ ಎಲ್ಲ ಲುಕ್ಷೇನ್ ಮಾಡ್ಯಾರ್ರಿ. ಅವ್ರು ನಿಮ್ಮ ಅಮೌಂಟ್ ಕೊಡ್ತೀವಿ ಅಂದಾರ ಕೊಟ್ಟಿಲ್ರಿ. ಅವ್ರು ನಾವು ಫೋನ್ ಹಚ್ತೇವೆ, ಫೋನ್ ಎತ್ತದಿಲ್ರಿ, ಬರೋದ ಇಲ್ರಿ ಅವ್ರು. ಹೌದ್ರಿ. ಹ್ಞೂ ರೀ. ಈಗ ಪರಿಹಾರ ಏನು ಕೊಟ್ಟಿದ್ದಾರೆ ನಿಮಗೆ? ಮೊದ್ಲಕ ಒಂದು ಕಂತ ಹಾಕ್ಯಾರ್ರಿ. ಮತ್ತೆ ಒಳ್ಳೆ ನಮ್ಮ ಕೈಯಾಗ ಅವ್ರು ಬಂದಿಲ್ರಿ, ಏನು ಕೊಟ್ಟಿಲ್ರಿ. ಎಷ್ಟು ಕಂತ ಹಾಕಿದ್ದಾರೆ? ಒಂದು ಚುನ್ಯಾಕ 120 ಹಾಕ್ಯಾರ್ರಿ, 8 ಲಕ್ಷ ಹಾಕ್ಯಾರ್ರಿ. ಹೌದ್ರಿ. ಹ್ಞೂ. ಮತ್ತೆ ಒಳ್ಳೆ ಯಾವುದೋ ಅಮೌಂಟ್ ಬಂದಿಲ್ಲ? ಇಲ್ರಿ, ಏನು ಬಂದಿಲ್ರಿ. ಎಷ್ಟು ಕೊಟ್ಟಿದ್ದಾರೆ ಅಮೌಂಟ್? 8 ಲಕ್ಷ ಕೊಟ್ಟಾರ್ರಿ. ಎಷ್ಟು ಕೊಡ್ತೀನಿ ಅಂತ ಹೇಳಿದ್ರಮ್ಮ? ನಾವು 25 ಲಕ್ಷ ಕೇಳಿದ್ರಿ, ಅಷ್ಟಾಗಲ್ಲ ಅಂತೇಳಿ 16 ಲಕ್ಷ ಕೊಡ್ತೀವಿ ಅಂದಾರ್ರಿ. 16 ಲಕ್ಷ ಕೊಡ್ತೀವಿ ಅಂತ ಹೇಳಿದಾರೆ. ಈಗ ಎಷ್ಟು ಕೊಟ್ಟಿದ್ದಾರೆ? 8 ಲಕ್ಷ ಕೊಟ್ಟಾರ್ರಿ. ಯಾವಾಗ ಕೊಡ್ತೀನಿ ಅಂತ ಹೇಳಿದಾರೆ? ಇಷ್ಟು ಅಮೌಂಟ್ ಇಷ್ಟು ಇದು ಕಾಮ್ ಮುಗಿಯೋದ್ರಾಗ ಕೊಡ್ತೀವಿ ಅಂದಾರ ಕೊಟ್ಟಿಲ್ರಿ. ಹೌದ್ರಿ. ಸರ್, ಬಸವರಾಜ್ ಬಕ್ಕಿರೆಡ್ಡಿ ಪುರ. ನಾವು ಯಾಕಂದ್ರೆ ಹಳ್ಳಿಗುಡಿ ಗ್ರಾಮದವರು. ಇಲ್ಲಿ ಕೆಪಿಸಿಸಿಎಲ್ ಎಲ್ಲ ತಾಲೂಕು ಜಿಲ್ಲಾದೊಳಗೆ ಇದು ಅಕ್ರಮ ಬಿಟ್ಟೈತಿ. ಇದು ಯಾವುದೇ ಡಿ ಸಿ ಇದಿಲ್ಲ, ಅದು ಇಲ್ಲ, ಏನಿಲ್ಲ. ಯಾವುದೂ ಸಮಸ್ಯೆಕ್ಕೆ ಒಬ್ಬರು ಬರೋಲ್ರಿ. ಪಿ ಡಿ ಅವರು ಬರೋಲ್ರು, ಗ್ರಾಮ ಲೆಕ್ಕ ಅಧಿಕಾರಿ ಬರೋಲ್ರು, ಆಮೇಲೆ ತಹಸೀಲ್ದಾರ್ ಬರೋಲ್ರು, ಯಾವುದೂ ಇಲ್ಲ. ಅಂಬೇಡ್ಕರ್ ಸಮುದಾಯ ಹೆಣ್ಮಗಳಿಗೆ ಒಬ್ಬಕ್ಕೆ ಅನ್ಯಾಯ ಆಗೈತಿ. ಎರಡು ಎಕರೆ ಹೊಲದಲ್ಲಿ ಇರೋದೇ 2 ಎಕರೆ ಹೊಲದಾಗ ಇವ್ರಿಗೆ 1 ಎಕರೆ 1.5 ಎಕರೆ 2 ಎಕರೆ ಹಾಳು ಮಾಡಿದ್ರೆ ಆಕಿ ಪೀಕ್ ತೊಗೊಂಡು ಹೆಂಗೆ 3 ವರ್ಷದಿಂದ ಸತಾಯಿಸ್ಕೊಂಡು ಈ ಕಂಬ ಹಾಕ್ತೀವಿ ಅಂತಂದು 8 ಲಕ್ಷ ಕೊಟ್ಟಿವಿ ಅಂತಾರೆ. 8 ಲಕ್ಷ ಕೊಟ್ಟವ್ರು ಹೋಗ್ಬಿಟ್ರೆ ಅದು ಮುಂದೊಂದು ಕ್ರಮ. ಯಾವ್ದಾರು ಒಬ್ಬ ಅಧಿಕಾರಿ ಬಂದು ಬರ್ಬೇಕಲ್ರಿ. ಇಲ್ಲಿ ಅಧಿಕಾರಿ ಒಬ್ಬರನ್ನ ಹಚ್ಚಿದ್ರೆ ನಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ. ತಾಲೂಕ್ ಪಂಚಾಯತ್ ಅಧಿಕಾರಿ, ಗ್ರಾಮ ಪಂಚಾಯತ್ ಅಧಿಕಾರಿ ಕೇಳಿದ್ರೆ ನಮ್ಗೇನು ಗೊತ್ತೇ ಇಲ್ಲ ಅಂತಾರೆ. ತಾಲೂಕ್ ಪಂಚಾಯತ್ ಅಧಿಕಾರಿ ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತಾರೆ. ಮತ್ತು ಯಾರು ಕೇಳೋಣ? ನಾವು ಡಿ ಸಿ ಸಾಹೇಬ್ರ ನಿಮ್ಮನ್ನು ಕೇಳೋಣ, ಇಲ್ಲ ಸರ್ಕಾರ ಕೇಳೋಣ? ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಎಲ್ಲರೂ ಬಂದು ಈ ಶ್ರಮ ವಹಿಸಿ ಇದು ಮಾಡಬೇಕಾಗಿತ್ತು. ನಮಗೆ ಯಾರಿಗೆ ರೈತರಿಗೆ ಅನ್ಯಾಯ ಆಗಬಾರ್ದು. ಅನ್ಯಾಯ ಆಗಂದ್ರೆ ನಾವು ಹೋರಾಟ ಮಾಡಕ್ಕೆ ಸಿದ್ಧ. ನಿಮ್ಮ ಹೆಸರು? ನನ್ನ ಹೆಸರು ಶರಣಪ್ಪ ಆದಿಮನಿ ಅಂತ ಸರ್. ತೊಂಡ್ಯಾಳ ಗ್ರಾಮ ಸರ. ಇಲ್ಲಿ ನಮ್ಮ ತೊಂಡ್ಯಾಳ ಗ್ರಾಮದಾಗ ಇಂಥ ಹಲವಾರು ಅನಾನುಕೂಲ ಭಾಳ ಇದೆ ಸರ್. ನಮ್ಮ ತೊಂಡ್ಯಾಳ ಗ್ರಾಮದಾಗ ಎಲ್ಲ ರೈತರಿಗೆ ಇದೇ ರೀತಿಯ ಸಮಸ್ಯೆ ಆಗಿದೆ. ದೊಡ್ಡ ದೊಡ್ಡ ಕೊಂಬೆಗಳನ್ನು ಹಾಕ್ತಿರ್ತಾರೆ, ಆಮೇಲೆ ಸರಿಯಾದ ಅವ್ರಿಗೆ ಪರಿಹಾರನೂ ಕೊಡ್ತಾ ಇಲ್ಲ. ಕೊಡ್ತೀವಿ ಅಂತೇಳಿ ಏನೇನು ಆಶ್ವಾಸನೆ ಮಾಡಿ ಕೆಲಸಗಳನ್ನು ಮುಗಿಸ್ಕೊಂಡು ಹೋಗ್ಬಿಡ್ತಾರೆ. ಪಾಪ ಫಲಾನುಭವಿಗಳು ಬಿಡ್ಕೊ ಆಫೀಸ್ಲೇ ಹೋಗಲು ಅವ್ರ ತಕ್ಕ ಇವ್ರ ತಕ್ಕ ದಿನ ಅಡ್ಡಾಡಿ ಹೈರಾಣಿಗಳಾಗ್ಬಿಟ್ಟಿದ್ದಾರೆ. ಸರಿಯಾದ ರೀತಿಯ ಪರಿಹಾರನೇ ಸಿಗ್ತಾ ಇಲ್ಲ. ಇಷ್ಟು ನಮ್ಮ ರೈತರಿಗೆ ಇಷ್ಟು ತೊಂದರೆ ಆಗ್ತಿದೆ. ಯಾವ ಅಧಿಕಾರಿಗಳ ಜೊತೆ ಬಂದು ಕೇಳ್ತಾ ಇಲ್ಲ, ಯಾರು ಕೇಳಿದ್ರೆ ಜೊತೆ ನಮ್ಗೆ ಗೊತ್ತೇ ಇಲ್ಲ ಅಂತಾರೆ. ಏನಾರ ಟೆಂಡರ್ ಆದ ಅಧಿಕಾರಿಗಳು ಬರ್ತಾರ, ಏನು ಡಿ ಸಿ ಆರ್ ಕಡೆ ಐತಿ, ನಮ್ಗೆ ಏನು ಸಂಬಂಧ ಇಲ್ಲ, ಅವ್ರು ಇಷ್ಟು ಕೊಡಂದ್ರೆ ಅಂತ ಹೇಳ್ತಾರೆ. ಸರಿಯಾಗಿ ಅದು ಎಷ್ಟು ಬೆನಿಫಿಟ್ ಎಷ್ಟಿದೆ, ಆ ಎಕರೆಗೆ ಎಷ್ಟು ವ್ಯಾಲ್ಯೂಯೇಷನ್ ಮಾಡಿದ್ರೆ ಸರಿಯಾದ ರೈತರಿಗೆ ಮಾಹಿತಿನ ಸಹಿತ ಕೊಡ್ತಾ ಇಲ್ಲ ಸರ್. ಹಂಗಾಗಿ ಇಲ್ಲಿ ಏನು ಮಾಡಕಿದ್ದಾರೆ ಸರ್, ರೈತರಿಗೆ ದೊಡ್ಡ ಅನಾನುಕೂಲ ಮಾಡಕಿದ್ದಾರೆ ಸರ್. ಇದಕ್ಕೆ ಸರಿಯಾದ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ತಗೋಬೇಕು. ಆಮೇಲೆ ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಸರ್.